ಬೆಣಿ ಸರ್ ಸಿನಿಮಾ ನೋಡಿದ್ರೆ ಹೇಗೆ ಅನಿಸ್ತು ನಿಮಗೆ? ಸಿನಿಮಾ ತುಂಬ ಚೆನ್ನಾಗಿದೆ. ಸಿನಿಮಾದಲ್ಲಿ ತುಂಬ ಇಷ್ಟ ಆಗಿದ್ದು ಒಂದು ಅಥೆಂಟಿಸಿಟಿ, ಒಂದು ಭಾಗದ ಕಥೆ. ಇವಾಗ ಸಾಮಾನ್ಯವಾಗಿ ನಾವು ಕರಾವಳಿ ಭಾಗದ ಕಥೆಗಳನ್ನು ನೋಡಿದ್ದೀವಿ, ಕಾಂತಾರ ಆಗಿರ್ಬೋದು ಅಥವಾ ಸರ್ಕಾರಿ ಪ್ರಾಥಮಿಕ ಶಾಲೆಗಳಾಗಿರ್ಬೋದು ಅಥವಾ ಉತ್ತರ ಕರ್ನಾಟಕ ಭಾಗದ ಸಿನಿಮಾಗಳು ನೋಡಿದ್ದೀವಿ. ರೀಸೆಂಟಾಗಿ ಕೋಲಾರ ಭಾಗದ ಸಿನಿಮಾವನ್ನು ನೋಡಿದ್ದೀವಿ. ಆ ಥರ ಮಲೆನಾಡಿನ ಸೊಗಟನ್ನು ಇರುವಂಥ, ಮಲೆನಾಡಿನ ಭಾಷೆ ಇರುವಂಥ ಒಂದು ಒಳ್ಳೆ ಮಲೆನಾಡಿನ ತಾಯಿ ಮಗನ ಒಂದು ಮಿಡ್ಲ್ ಕ್ಲಾಸ್ ಅಥವಾ ಒಂದು ಲೋಯರ್ ಮಿಡ್ಲ್ ಕ್ಲಾಸ್ ಒಂದು ಫ್ಯಾಮಿಲಿಯ ಒಂದು ಕಥೆನ ಅದ್ಭುತವಾಗಿ ತೋರಿಸಿರುವಂಥ ಒಂದು ಸಿನಿಮಾ. ಒಂದು ಫಸ್ಟ್ ಸಿನಿಮಾ ಶುರುವಾಗುವಾಗ ಒಂದು ಕತೆ ಹೇಳ್ತಾ ಇದ್ದಾರೆ ಅಂತ ಒಂದು ನೋಡ್ಸ್ಕೊಂಡು ಹೋಗುತ್ತೆ. ಒಂದು ಸಿನಿಮಾ ಮುಗಿಯೋಷ್ಟರಲ್ಲಿ ನಾವು ಆ ಒಂದು ಮಲೆನಾಡಿನ ಒಂದು ಭಾಗವಾಗಿರ್ತೀವಿ. ಆ ಸಿನಿಮಾದ ಕತೆ ನಮ್ಮ ಒಳಗಡೆ ಒಂದು 4 ಕಣ್ಣೀರು ಹಾಕ್ಸುತ್ತೆ. ಸೊ ಇಂಥ ಸಿನಿಮಾಗಳು ಹೆಚ್ಚಿನ ಜನದ ಪ್ರೇಕ್ಷಕರನ್ನ ರೀಚ್ ಆಗಬೇಕು. ಹಾಗಾಗಿ ಇಂಥ ಪ್ರಯತ್ನಗಳು ಹೆಚ್ಚೆಚ್ಚು ಬರಬೇಕು. ಈ ಸಿನಿಮಾಗಳನ್ನು ಹೆಚ್ಚು ಜನ ಸಪೋರ್ಟ್ ಮಾಡಬೇಕು, ಜನ ನೋಡಬೇಕು, ಇದನ್ನು ಎಂಜಾಯ್ ಮಾಡಬೇಕು. ಇದರಿಂದ ಇಂಥ ನಿರ್ದೇಶಕರುಗಳು ಇನ್ನೂ ಹೆಚ್ಚು ಬರಬೇಕು, ರೈಟರ್ಗಳು ಇಂಥ ಸಿನಿಮಾಗಳು ಹೆಚ್ಚು ಪ್ರಯತ್ನಗಳು ಬರಬೇಕು ಅನ್ನೋದು ನನ್ನ ಆಸೆ. ಆ್ಯಂಡ್ ಅಗೇನ್ ಇದನ್ನು ಇನಿಷಿಯೇಟಿವ್ ತೊಗೊಂಡು ನಮ್ಮ ಕವಿಯಣ್ಣ ಟಿಕೆಟ್ ಎಲ್ಲ ತೊಗೊಂಡು ನಮ್ಮೆಲ್ಲ ಕರೆಸಿ ಕವಿರಾಜ್ ಅವರು ಈ ಒಂದು ಇನಿಷಿಯೇಟಿವ್ ತೊಗೊಂಡಿದ್ದಾರೆ. ಕವಿರಾಜ್ ಅವ್ರಿಗೆ ಥ್ಯಾಂಕ್ಸ್ ಹೇಳಬೇಕು, ಯಾಕಂದರೆ ಇಂಥ ಒಂದು ಹೊಸ ತಂಡಕ್ಕೆ ಸಪೋರ್ಟ್ ಮಾಡ್ತಾ ಇರೋದು. ಸೊ ಎಲ್ಲರೂ ಮಿಸ್ ಮಾಡಿದ್ರೆ ನಿಮ್ಮ ಹತ್ತಿರದ ಚಿತ್ರಮಂದಿರದಲ್ಲಿ ಅವಕಾಶ ಸಿಕ್ಕಿದ್ರೆ ದಯವಿಟ್ಟು ಮಿಸ್ ಮಾಡದೆ ಈ ಸಿನಿಮಾ ನೋಡಿ. ನಾನು ನಿಮ್ಗೆ ಪ್ರಾಮಿಸ್ ಮಾಡ್ತೀನಿ, ಈ ಸಿನಿಮಾ ನಿಮ್ಗೆ ತುಂಬ ಇಷ್ಟ ಆಗುತ್ತೆ. ಯಾಕೆ ಇಷ್ಟ ಆಗುತ್ತೆ ಅಂದರೆ ಒಂದು ಒಳ್ಳೆ ಮ್ಯೂಸಿಕ್ ಇದೆ, ಒಳ್ಳೆ ಒಂದು ಮಲೆನಾಡಿನ ಸೊಗಡಿದೆ, ಒಳ್ಳೊಳ್ಳೆ ಲೊಕೇಶನ್ಸ್ ಇದೆ, ಚೆನ್ನಾಗಿದೆ, ಒಳ್ಳೆ ಅದ್ಭುತವಾದ ಕತೆ. ಸಿನಿಮಾ ಮುಗಿಯೋಷ್ಟರಲ್ಲಿ ಮನಸ್ಸಿಗೆ ಒಂಥರ ಆನಂದನ, ಒಂಥರ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ. ಇಸ್ ಡೋಂಟ್ ಮಿಸ್ ಟು ವಾಚ್. ಥ್ಯಾಂಕ್ ಯು ಸೊ ಮಚ್. ಈ ವಲ್ವಾರ ಸಿನಿಮಾವನ್ನು ಈಗಷ್ಟೇ ನೋಡಿದೆ. ಸುತ್ತನಗೌಡರ ಮೊದಲನೇ ಚಿತ್ರ, ಬಾಲರಾಜ್ ಅವರ ಛಾಯಾಗ್ರಹಣರು ಇನ್ನೊಂದು ಚಿತ್ರ. ನನಗೆ ಭಾಳ ಇಷ್ಟವಾಯಿತು, ಹಲವು ಕಾರಣಗಳಿಗೆ. ಇವತ್ತು ಕನ್ನಡದಲ್ಲಂತೂ ಬರೀ ಕೊಲೆ, ಸುಲಿಗೆ, ಅತ್ಯಾಚಾರ, ದೊಂಬಿ ಈ ಥರ ಸಿನಿಮಾಗಳಿರುವಾಗ ಈ ಥರದ ಒಂದು ಫೀಲ್ ಗುಡ್ ಸಿನಿಮಾ ಇದೆಯಲ್ಲ, ಅದು ಭಾಳ ಅಗತ್ಯ ಇತ್ತು. ಅದು ಮಕ್ಕಳ ಸುತ್ತ ಕಟ್ಟಿದೆ ಈ ಫೀಲ್ ಗುಡ್ ಸಿನಿಮಾ. ಕೇವಲ ಫೀಲ್ ಗುಡ್ ಅಷ್ಟೇ ಆಗಿರೋದಿಲ್ಲ, ಮಕ್ಕಳ ಆಸೆ, ಆಕಾಂಕ್ಷೆ ಅದ್ರ ಸುತ್ತ ಕತೆ ಕಟ್ತಾ ಹೋಗ್ತಾರೆ. ಭಾಳ ಒಂದು ಹಸುವನ್ನು ಕೇಂದ್ರವಾಗಿ ಇಟ್ಕೊಂಡು ಬರೋದು, ಹಸುವನ್ನು ಕೂಡ ಒಂದು ದೊಡ್ಡ ಮೆಟಾಫರ್ ಆಗಿ ನೋಡ್ತಾ ಹೋಗಬಹುದು. ಒಳ್ಳೆಯ ಎಲ್ಲರಿಗಿಂತ ಹೆಚ್ಚಾಗಿ ಭಾಷೆ ಕೂಡ ಭಾಳ ಚೆನ್ನಾಗಿದೆ. ಸಕಲೇಶ್ಪುರದ ಸುತ್ತಮುತ್ತಲಿನ ಭಾಷೆ ಕನ್ನಡ ಸಿನಿಮಾದಲ್ಲಿ ಬಂದಿತ್ತಲಾಗುತ್ತಿಲ್ಲ, ಕೇಳೋದಕ್ಕೆ ಭಾಳ ಹಿತವಾಗುತ್ತೆ. ಸುಂದರವಾದ ಛಾಯಾಗ್ರಹಣ ಇದೆ ಬಾಲರಾಜ್ ಅವರದ್ದು. ಸೊ ಆ ಥರದಲ್ಲಿ ಎಲ್ಲರದ್ದು ಅಭಿನಯ ಭಾಳ ಚೆನ್ನಾಗಿದೆ. ಆ ಥರದಲ್ಲಿ ಎಲ್ಲ ನಿಟ್ಟಿನಲ್ಲೂ ಸಮಗ್ರವಾಗಿ ಮೂಡಿಬಂದಂಥ ಒಂದು ಚಿತ್ರ ವಲ್ವಾರ. ಈ ಸಿನಿಮಾ ಯಶಸ್ವಿ ಆಗಲೇಬೇಕು. ಕನ್ನಡಿಗರು ಮನಸ್ಸು ಮಾಡಿ ಇದನ್ನು ಯಶಸ್ಸು ಮಾಡಬೇಕು. ಯಶಸ್ವಿ ಆದರೆ ಕನ್ನಡದಲ್ಲಿ ಒಂದು ಹೊಸ ರೀತಿಯ ಚಿಂತನೆಗಳಿರುವ ಸಿನಿಮಾಗಳು ಬರುವ ಸಾಧ್ಯತೆಗಳಿವೆ. ಹಾಗಾಗಿ ನಾನು ತಂಡಕ್ಕೆ ಶುಭ ಹಾರೈಸ್ತೇನೆ. ಹಾಗೆಯೇ ನಾನು ಪ್ರೇಕ್ಷಕರಲ್ಲಿ ಮನವಿ ಏನಂತಂದ್ರೆ, ದಯವಿಟ್ಟು ಬನ್ನಿ, ಬಹುದೊಡ್ಡ ಸಂಖ್ಯೆಯಲ್ಲಿ ಬನ್ನಿ, ಈ ಸಿನಿಮಾವನ್ನು ಯಶಸ್ವಿ ಮಾಡಿ. ಉತ್ತಮ ಸಿನಿಮಾ ಅಂದರೆ ಏನು ಅಂತ ಒಂದು ಡೆಫಿನೇಷನ್ ಹೇಳುವಾಗ ನನಗನ್ಸೋದು, ಉತ್ತಮ ಸಿನಿಮಾ ಅಂದರೆ ಒಂದು ಸಿನ್ಸಿಯರ್ ಎಕ್ಸ್ಪ್ರೆಷನ್, ಅಂದರೆ ಒಂದು ಪ್ರಾಮಾಣಿಕ ಅಭಿವ್ಯಕ್ತಿ ಅಂತ. ಈ ಸಿನಿಮಾ ನನಗೊಂದು ಪ್ರಾಮಾಣಿಕ ಅಭಿವ್ಯಕ್ತಿ ಅಂತ ಅನ್ನಿಸ್ತು. ಸಿನ್ಸಿಯರ್ ಎಕ್ಸ್ಪ್ರೆಷನ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಸಿನಿಮಾದಲ್ಲಿ ತುಂಬ ತೋರುಗಾಣಿಕೆ, ಉತ್ಪ್ರೇಕ್ಷೆ ಅಥವಾ ವೈಭವೀಕೃತವಾದಂತಹ ಸುಳ್ಳುಗಳು ಅವನ್ನೆಲ್ಲ ತುಂಬಿಸಿ ನಾವು ಸಿನಿಮಾ ಮಾಡ್ತೀವಿ ಜನರನ್ನು ಕೇಳಲಿಕ್ಕೆ. ಅಂದರೆ ಈ ಸಿನಿಮಾ ತನ್ನ ಸರಳತೆ ಮತ್ತು ಸಹಜತೆ, ತುಂಬ ರಿಯಲಿಸ್ಟಿಕ್ ಆಗಿದೆ. ಬಹಳ ಸರಳ ಸಹಜ ಘಟನೆಗಳ ಒಂದು ಸರಮಾಲೆ ಈ ಸಿನಿಮಾ. ಅದು ನನಗೆ ಭಾಳ ಇಷ್ಟವಾಯಿತು. ಅಂದರೆ ಸುಮ್ಮನೆ ಒಂದು ಸಿನಿಮಾ ಮಾಡಬೇಕು, ಅದು ಬದುಕಿಗೆ ಹತ್ತಿರ ಇರ್ತದೆ. ಆ ಥರದನ್ನು ನಿರ್ದೇಶಕರು ಪ್ರಯತ್ನ ಮಾಡಿದ್ದಾರೆ. ನಮ್ಮ ಹಳ್ಳಿಗಾಡಿಂದ ಬಂದ ನನ್ನಂಥ ಅನೇಕರ ಬಾಲಿಗೆ ಕನೆಕ್ಟ್ ಆಗುತ್ತೆ. ನಾನು ಎಮ್ಮೆ ದನಗಳನ್ನು ಬೇಯಿಸಿದ್ದೀನಿ, ಎಮ್ಮೆ ಕಳ್ಕೊಂಡಿದ್ದೀನಿ, ಎಮ್ಮೆ ದೊಡ್ಡಿಗೆ ಹೋಗಿದೆ, ಆ 3 ರಾತ್ರಿ ಅನುಭವಿಸಿದ ಪಡಿಪಾಟ್ಲು. ಜಸ್ಟ್ ಐ ವಾಸ್ ಕನೆಕ್ಟಿಂಗ್ ಮೈ ಚೈಲ್ಡ್ಹುಡ್ ಟು ದ ಫಿಲ್ಮ್. ಸಾಧಾರಣವಾಗಿ ಆ ಥರದ ಅನುಭವ ಹಳ್ಳಿಯಿಂದ ಬಂದ ಅನೇಕ ಬಾಲಕರಿಗಾಗಿರುತ್ತೆ. ಆ ಥರದ್ದೊಂದನ್ನು ವರ್ತಮಾನದ ಇದರಲ್ಲಿ ಅತಿರೇಕಗೊಳಿಸಿದೆ, ವಿಜೃಂಭಿಸಿದೆ, ಯಾವುದೇ ಎಕ್ಸಾಗರೇಷನ್ ಮಾಡದೆ ಪ್ರೆಸೆಂಟ್ ಮಾಡಿದ್ದಾರೆ. ಮೊದಲಿಗೆ ನಾನು ತಂಡದಷ್ಟೇ ಮುಖ್ಯವಾಗಿ ಕವಿರಾಜಿಗೆ ಥ್ಯಾಂಕ್ಸ್ ಹೇಳಬೇಕು. ನಾನು ಕೂಡ ಕವಿರಾಜ್ ಹೇಳ್ದಿದ್ರೆ ಈ ಸಿನಿಮಾ ಮಿಸ್ ಮಾಡ್ಕೋತೀನಿ.
ಯಾಕೆಂದರೆ ವಾರಕ್ಕೆ 9-10 ಸಿನಿಮಾ ಬರೋದ್ರಲ್ಲಿ ಯಾವುದನ್ನು ನೋಡೋದು ಯಾವುದು ಬಿಡೋದು ಹುಡುಕಾಟದೊಳಗೆ ಇನ್ನೊಂದು 10 ಸಿನಿಮಾ ಬಂದಿರುತ್ತೆ. ಪಾಪ ಈ ವ್ಯವಸ್ಥೆ ಮಾಡಿ ಪ್ರದರ್ಶನಕ್ಕೆ ನಮ್ಮೆಲ್ಲ ಕರೆದು ತೋರಿಸಿದ್ರಿಂದ ನಮಗೆ ಬಹಳ ದೊಡ್ಡ ಲಾಭ ಆಗಿದೆ. ಸೊ ಕವಿರಾಜು ಕೂಡ ನಾನು ತುಂಬ ಥ್ಯಾಂಕ್ಸ್ ಹೇಳಬೇಕು. ನಾವೆಲ್ಲ ಈ ಚಿತ್ರದ ಪ್ರಮೋಷನ್ಗೆ ಪ್ರಯತ್ನ ಮಾಡಬೇಕು. ಪ್ರಾಮಾಣಿಕವಾಗಿ ನಾನು ಎಲ್ಲ ನನ್ನ ಕನ್ನಡ ಸದಭಿರುಚಿಯ ಪ್ರೇಕ್ಷಕ ಬಂಧುಗಳಿಗೆ ಹೇಳೋದೇನೆಂದರೆ, ದಯವಿಟ್ಟು ಮನೆ ಬಿಟ್ಟು ಬಂದು ಚಿತ್ರಮಂದಿರದಲ್ಲಿ ಈ ಸಿನಿಮಾ ನೋಡಿ ಆನಂದಿಸಿ, ಇದರ ಅನುಭವಿಸಿ, ಆನಂದ ಅನ್ನೋದಕ್ಕಿಂತ ಅನುಭವಿಸ್ಬೇಕು ಆ ಸಿನಿಮಾ. ಫೀಲ್ ಇಟ್. ಇಡೀ ಚಿತ್ರತಂಡಕ್ಕೆ, ವಿಶೇಷವಾಗಿ ನಿರ್ದೇಶಕರಿಗೆ ಇಂಥದ್ದೊಂದು ಕಥೆಯನ್ನು ನಿರೂಪಿಸಲಿಕ್ಕೆ ಪ್ರೀತಿಯ ಅಭಿನಂದನೆ. ಇನ್ನೊಬ್ಬರು ಟೀಮ್ ಅವ್ರು ಬಂದು ಸರ್. ಓಕೆ ಸರ್ ಹೆಂಗೆ ಒಲವಾರ ಏನು ಎಕ್ಸ್ಪೆಕ್ಟೇಷನ್ ಇಲ್ಲದೆ ಬಂದಿದ್ದೆ. ಆ್ಯಕ್ಚುಲಿ ಟ್ರೈಲರ್ ನೋಡಿದಾಗಲೇ ತುಂಬ ಒಂದು ವಿಭಿನ್ನವಾದ ಪ್ರಯತ್ನ ಅನಿಸಿತ್ತು. ನಾನು ನಮ್ಮ ಟೀಮೆಲ್ಲ ಅಂದ್ಕೊಂಡಿದ್ವಿ ಈ ಸಿನಿಮಾನ ಥಿಯೇಟ್ರಲ್ಲೇ ನೋಡಬೇಕು ಅಂತ. ಬಟ್ ಕವಿರಾಜ್ ಅವರು ನಮ್ಮನ್ನ ಇನ್ವೈಟ್ ಮಾಡಿದಾಗ ಖುಷಿ ಆಯ್ತು. ಯಾಕಂದರೆ ಯಾವುದೇ ಒಳ್ಳೆ ಸಿನಿಮಾ ಇರಲಿ, ಅದಕ್ಕೆ ನಮ್ಮ ಸಿನಿಮಾ ತಂಡದಿಂದ ಅಲ್ಲದೆ ಬೇರೆ ಸಿನಿಮಾ ಟೀಮ್ ಅವರು ನಾವೆಲ್ಲರೂ ಯಾರೂ ನಮ್ಮ ಸಿನಿಮಾ ತಂಡವ್ರು ಯಾರೂ ಪರಿಚಯ ಇಲ್ಲ. ಸೊ ಒಂದು ಸಿನಿಮಾ ಟ್ರೈಲರ್ ನಮ್ಮನ್ನ ಇಲ್ಲಿ ಕರ್ಕೊಂಬಂದಿದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಮೇಲೆ ತುಂಬ ಹಾನೆಸ್ಟ್ ಆಗಿರೋ ಒಂದು ಅಟೆಂಪ್ಟು. ಸುತನ್ ಗೌಡ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿದ್ದಾರೆ ಅಂತ ಹೇಳೋಕ್ಕೆ ಆಗಲ್ಲ. ತುಂಬ ಚೆನ್ನಾಗಿ ನಿರ್ದೇಶನ ಮಾಡಿದ್ದಾರೆ. ಆಮೇಲೆ ಪಾತ್ರಗಳು ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ. ಎಲ್ಲ ಪಾತ್ರಗಳು ಮನಸ್ಸಲ್ಲಿ ಉಳ್ಕೊಳ್ಳುತ್ತೆ. ನಾವು ಬೇರೆ ಭಾಷೆಗಳಲ್ಲಿ ಈ ಥರ ಎಕ್ಸ್ಪೆರಿಮೆಂಟ್ಗಳಾದರೆ ಕೊಂಡಾಡ್ತೀವಿ. ಕನ್ನಡದಲ್ಲೇ ಒಂದು ಒಳ್ಳೆ ಪ್ರಯತ್ನ ಆಗಿದೆ. ಎಲ್ಲರೂ ಥಿಯೇಟ್ರಲ್ಲೇ ಬಂದು ಈ ಸಿನಿಮಾ ನೋಡಬೇಕು. ಹೊಸದೊಂದು ಎಕ್ಸ್ಪೀರಿಯೆನ್ಸ್ ಆಗುತ್ತೆ. ಸೊ ಇಡೀ ಚಿತ್ರತಂಡಕ್ಕೆ ಆಲ್ ದಿ ಬೆಸ್ಟ್. ಒಳ್ಳೆಯದಾಗಿದೆ. ಥ್ಯಾಂಕ್ ಯು. ರೆಡಿನಾ? ತುಂಬ ಖುಷಿ ಆಗ್ತಾ ಇದೆ. ಇವಾಗ ತಾನೇ ಒಲವಾರ ಅಂತ ಒಂದು ಸಿನಿಮಾ ನೋಡ್ಕೊಂಬಂದೆ. ತುಂಬ ಎಮೋಷನಲ್ ಜರ್ನಿ ಅದು. ಅದನ್ನು ಡೈರೆಕ್ಟ್ ಮಾಡಿರೋನು ನಮ್ಮ ಹುಡುಗನೇ. ರಾಟೆ ಸಿನಿಮಾದಲ್ಲಿ ಅಸಿಸ್ಟೆಂಟ್ ಆಗಿದ್ದ, ಐರಾವತದಲ್ಲೂ ಅಸಿಸ್ಟೆಂಟಾಗಿ ಕೆಲಸ ಮಾಡಿದ್ದ. ತುಂಬ ಖುಷಿ ಆಯಿತು. ಬಟ್ ಒಂದು ಬೇಜಾರು ಅಂತಂದರೆ, ಇವನು ಸಿನಿಮಾಗಿನ್ನ ಮುಂಚೆ ನಾನು ಈ ಥರದ್ದೊಂದು ಸಿನಿಮಾ ಮಾಡಿದ್ದೀನಿ ಸರ್ ಅಂತ ಹೇಳಲಿಲ್ಲ. ಇವಾಗ ಸಿನಿಮಾ ರಿಲೀಸ್ ಆದಮೇಲೆ ಹೇಳಿದ್ದಾನೆ. ತುಂಬ ಚೆನ್ನಾಗಿ ಮಾಡಿದ್ದಾನೆ, ಅದ್ಭುತವಾಗಿ ಮಾಡಿದ್ದಾನೆ. ಮತ್ತು ಇನ್ನೊಂದೇನಂತಂದರೆ, ಈ ಥರದ್ದು ಸಿನಿಮಾಗಳು ಇತ್ತೀಚಿನ ದಿನಗಳಲ್ಲಿ ಖಂಡಿತವಾಗ್ಲೂ ಬರ್ತಾ ಇಲ್ಲ ಮತ್ತು ಸಿಗಲ್ಲ. ಎಲ್ಲ ತಂದೆ ತಾಯಂದರು ಎಸ್ಪೆಷಲಿ ಮಕ್ಕಳನ್ನ ಕರ್ಕೊಂಬಂದು ನೋಡುವಂಥ ಸಿನಿಮಾ. ಮತ್ತು ಮಕ್ಕಳು ಇದನ್ನು ನೋಡಿ ಕಲಿಯುವಂಥದ್ದು ತುಂಬಾ ಇದೆ. ಒಲವಾರ ಸಿನಿಮಾ ಅಂತಂದರೆ ಒಂದು ಶಿವಮೊಗ್ಗ ಬ್ಯಾಕ್ ಡ್ರಾಪಲ್ಲಿ ಒಬ್ಬ ತಂದೆ ತಾಯಿ, ಇಬ್ಬರು ಮಕ್ಕಳು, ಅದ್ರ ಜೊತೆಗೆ ಒಂದು ಹಸು, ಮತ್ತು ಅದ್ರ ಜೊತೆಗೆ ಒಂದು ಕರು, ಅದ್ರ ಜೊತೆಗೆ ಒಂದಿಬ್ಬರು ಲವರ್ಸ್, ಇವರಿಷ್ಟು ಜನನ ಇಟ್ಕೊಂಡು ಮಾಡಿರುವಂಥ ತುಂಬ ಮುದ್ದಾಗಿರುವಂಥ ಕತೆ, ತುಂಬ ಅದ್ಭುತವಾದಂಥ ಕತೆ. ಇಂಥ ಸಿನಿಮಾಗಳನ್ನ ಕನ್ನಡ ಜನತೆ ದಯವಿಟ್ಟು ಕೈ ಬಿಡಬೇಡಿ. ಯಾಕೆ ಅಂತಂತಂದರೆ, ಇಂಥ ಸಿನಿಮಾಗಳು ಸಿಗೋದೇ ನಮಗೆ ತುಂಬ ಅಪರೂಪ. ಪ್ಲೀಸ್ ಈ ಸಿನಿಮಾಗಳನ್ನ ಮಕ್ಕಳ ಜೊತೆ ಈಗಲೇ ತಂದೆ ತಾಯಂದರು ಮಕ್ಕಳುಗಳನ್ನ ಕರ್ಕೊಂಬಂದು ಒಲವಾರ ಸಿನಿಮಾನ ನೋಡಿ ಅವ್ರಿಗೆ ಸಪೋರ್ಟ್ ಮಾಡಿ. ಯಾಕೆಂದರೆ ತುಂಬ ಅದ್ಭುತವಾದಂಥ ಸಿನಿಮಾ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಆಲ್ ದ ವೆರಿ ಬೆಸ್ಟ್ ಸುತನ್. ಖುಷಿ ಆಯಿತು ನಮ್ಮ ಹುಡುಗ ಅಂತ ಹೇಳ್ಕೊಳ್ಳೋಕ್ಕೆ. ಐ ಆಮ್ ವೆರಿ ಹ್ಯಾಪಿ. ವೆರಿ ಗುಡ್. ತುಂಬ ಚೆನ್ನಾಗಿ ಮಾಡಿದ್ದಾನೆ ಸಿನಿಮಾ. ಆಲ್ ದ ವೆರಿ ಬೆಸ್ಟ್ ನಿನಗೆ, ನಿನ್ನ ಇಡೀ ತಂಡಕ್ಕೆ, ಮತ್ತು ನಿಮ್ಮ ಕ್ಯಾಮ್ರಾಮನ್ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಅವರಿಬ್ಬರು ಲವರ್ಸ್, ಅವ್ರ ಹೆಸರು ಗೊತ್ತಿಲ್ಲ ನನಗೆ, ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮತ್ತು ಆ ತಾಯಿ ಕ್ಯಾರೆಕ್ಟ್ರು ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಮತ್ತು ಆ ಇಬ್ಬರು ಮಕ್ಕಳಂತೂ ನಮ್ಮನ್ನು ಇಡೀ ಸಿನಿಮಾ ಒಳಗಡೆ ಒಂದು ಜರ್ನಿ ಒಳಗಡೆ ಕರ್ಕೊಂಡು ಹೋಗ್ತಾರೆ. ಆ ಸಿನಿಮಾ ಒಳಗಡೆ ಬಂದರೆ ಹೊರಗಡೆ ಬರೋವರೆಗೂ ಆ ಶಿವಮೊಗ್ಗದಲ್ಲಿರುವಂಥ ಸಕಲೇಶ್ಪುರದಲ್ಲಿರುವಂಥ ಆ ಗ್ರೀನ್ರಿ ಆಗ್ಬೋದು, ಆ ಬೆಟ್ಟ ಗುಡ್ಡಗಳು, ಆ ಮನೆ, ಮತ್ತು ಆ ಒಂದು ಏನು ಹೇಳ್ತೀವಿ ಮಲೆನಾಡು ಅಂತ ಏನು ಹೇಳ್ತೀವಿ, ಅದರಿಂದ ಹೊರಗಡೆ ಬರಲ್ಲ. ಪ್ಲೀಸ್ ಎಲ್ಲ ಬನ್ನಿ, ಒಲವಾರ ಸಿನಿಮಾಗೆ ಸಪೋರ್ಟ್ ಮಾಡಿ, ಮಿಸ್ ಮಾಡ್ಕೋಬೇಡಿ. ಆಲ್ ದ ವೆರಿ ಬೆಸ್ಟ್. ಗುಡ್ ಲಕ್. ಆ್ಯಕ್ಚುಲಿ ನಿಮಗೆ ವಾಯ್ಸ್ ಕಟ್ಟಿದೆ, ಮಾತಾಡದೆ ಎಸ್ಕೇಪ್ ಆಗಿ ಹೋಗ್ತೀವಿ. ಯಾವುದೇ ಸಿನಿಮಾ ಬಂದರೂ ಸಿನಿಮಾ ಚೆನ್ನಾಗಿ ಇಲ್ದಿದ್ದಾದ್ರೂ ನಾನು ಹಿಂದ್ಗಡೆ ಹೊಟ್ಟೋಗ್ಬಿಡ್ತೀನಿ ಯಾವಾಗಲೂ. ಬಟ್ ಒಂಚೂರು ಮಾತಾಡ್ತೀನಿ, ಗಂಟ್ಲು ಇಲ್ಲ ಅಂದರೂ ಸರಿ ಇಲ್ಲ ಅಂತ ಮಾತಾಡ್ತೀನಿ. ಸಿನಿಮಾ ತುಂಬ ಮುದ್ದಾಗಿ ಮಾಡಿದ್ದಾರೆ, ಚೆನ್ನಾಗಿ ಮಾಡಿದ್ದಾರೆ. ಆ ಮಕ್ಕಳು, ಇಬ್ಬರು ಮಕ್ಕಳನ್ನ ನೋಡಿದ್ರೆ ಎಲ್ಲೋ ನಮ್ಮ ಅಕ್ಕಪಕ್ಕದ ಮನೆಯಲ್ಲಿ ನಡೆದಂಗೆ ಕಥೆ ಮಾಡಿದ್ದಾರೆ. ಸುತನ್ ಡೈರೆಕ್ಷನ್ ಕೂಡ ತುಂಬ ಇಷ್ಟ ಆಯಿತು ನನಗೆ. ನಾನು ಇನ್ನೇನು ಜಾಸ್ತಿ ಹೇಳಲ್ಲ, ಒಳ್ಳೆ ಸಿನಿಮಾ. ನೀವು ಖಂಡಿತ ಈ ಸಿನಿಮಾ ಎಲ್ಲರೂ ಬಂದು ಅವ್ರಿಗೆ ತುಂಬ ಸಪೋರ್ಟ್ ಮಾಡಿ. ಪಾಪ ಯಾಕೆ ಹೊಸಬರು ಅಂದರೂ ಕೂಡ ನಾವು ನೆಗ್ಲೆಕ್ಟ್ ಮಾಡಲೇಬಾರ್ದು. ಹೊಸ ಸಿನಿಮಾ ಈಗ ನಾವು ಮೊದಲು ಮಾಡಿದ ಫಸ್ಟ್ ಪಿಕ್ಚರ್ ಮಾಡಿದಾಗ ನನ್ನ ಫ್ರೆಂಡ್ಸ್ ಮಾಡಿದಾಗ ಇದೇ ಥರ ಆಗಿತ್ತು ನನಗೆ.
ಆಮೇಲೆ ಜಾಲಿ ಡೇಸ್ ಮಾಡಿದಾಗ ಚೆಲ್ಲಾಟ ಮಾಡಿದಾಗ ಬಹುಶಃ ಫುಲ್ಲೇ ಆಗಿರಲಿಲ್ಲ ಅದನ್ನು ಜನಗಳು ಹಿಂಗೆ ನೋಡಿ ನೋಡಿ ಆಮೇಲೆ ನಮ್ಮ ಸಕ್ಸಸ್ ಬಂತು. ಅದೇ ಥರ ಪಾಪ ಹೊಸ ಹುಡುಗ ಚೆನ್ನಾಗಿ ಮಾಡಿದ್ದಾನೆ, ಒಳ್ಳೆ ಸಿನಿಮಾ. ನೋಡಿದ್ರೆ ಎಲ್ಲರಿಗೂ ಒಂದು ಇಷ್ಟ ಆಗುತ್ತೆ. ಅವ್ರ ಅಕ್ಕಪಕ್ಕದ ಮನೇಲಿ ನಡೆದಿರೋ ಥರ ಇದೆ ಈ ಸಿನಿಮಾ, ಭಾರಿ ಮುದ್ದಾಗಿದೆ. ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ, ಹಾಗೆ ಎಲ್ಲ ಬಂದು ಥಿಯೇಟ್ರಲ್ಲಿ ಈ ಸಿನಿಮಾ ನೋಡಿ ಅಂತ ನನ್ನ ಕಳಕಳಿಯಕ್ಕೆ. ಹೇಳಿ ಬ್ರದರ್, ಸಿನಿಮಾ ನಿಜವಾಗ್ಲೂ ತುಂಬ ಚೆನ್ನಾಗಿದೆ. ಅದನ್ನೇ ಅವಾಗಲ್ಲಿ ಹೇಳಿದೆ, ಏನೇನೋ ನಾವು ದೊಡ್ಡ ದೊಡ್ಡ ಸಿನಿಮಾ, ದೊಡ್ಡ ದೊಡ್ಡ ಬ್ಯಾನರು, ದೊಡ್ಡ ದೊಡ್ಡ ಬಂಗಾರ ಕಿರೀಟ ಬಂದ್ಕೊಳ್ಳಿ ಅದ್ಭುತವಾಗಿ ಮಾಡಿರ್ತಾರೆ ಏನೋ ಅಂದ್ಕೊಳ್ತೀವಿ. ಅವೆಲ್ಲವನ್ನು ಮೀರಿ ಇದು ಎಮೋಷ್ನಲಿ ಸ್ಟಾರ್ಟಿಂಗಿಂದ ನಿಮ್ಗೆ ಏನು ಗೊತ್ತಾ, ಈ ಸಿನಿಮಾ ಒಂದು ಕನೆಕ್ಟ್ ಆಗುತ್ತೆ. ಖಂಡಿತ ಈ ಥರ ಸಿನಿಮಾ ಗೆಲ್ಲಬೇಕು. ಇದರಲ್ಲೊಂದು ಸೋಲಿದೆ ಸಿನಿಮಾದಲ್ಲಿ, ತುಂಬ ಚೆನ್ನಾಗಿ ಎಮೋಷ್ನಲ್ ಜರ್ನಿ ನಡೀತಾ ಇದೆ. ನನಗೆ ಅವರೆಲ್ಲರೂ ಆ್ಯಕ್ಟ್ ಮಾಡಿರೋ ರೀತಿ ಅದು ಇನ್ನೂ ಇಷ್ಟ ಆಗೋಯ್ತು. ಆಮೇಲೆ ಆ ಡೈರೆಕ್ಟ್ರು ಕರೆಕ್ಟಾಗಿ ಸೆನ್ಸಿಬಲ್ಲಾಗಿ ಹ್ಯಾಂಡ್ಲ್ ಮಾಡಿದ್ದಾರೆ. ಇಂಥ ಸಿನಿಮಾ ಏನು ಗೊತ್ತಾ, ನಾನು ಹೇಳೋದು ಮೆಗಾ ಬ್ಲಾಕ್ ಬಸ್ಟರ್ ಆಗಿ 100 ಕೋಟಿ ದುಡಿದು ಆ ಥರದಂತಲ್ಲ. ಈ ಥರದ ಸಿನಿಮಾಗಳು ರೀಚ್ ಆಗಬೇಕಾದಂಥ ಆಡಿಯನ್ಸಿಗೆ ಕರೆಕ್ಟಾಗಿ ರೀಚ್ ಆದರೆ ಖಂಡಿತವಾಗೂ ಬಂದಂಥವ್ರಿಗೆ ಮೋಸ ಆಗಲ್ಲ. ಖಂಡಿತವಾಗೂ ಎಂಥವ್ನ ಕಣ್ಣಲ್ಲಾದರೂ ಒಂದು 2 ಹನಿ ಲಾಸ್ಟಿಗೆ ಒಂದು ಕಣ್ಣೀರು ಬರುತ್ತೆ, ಜೊತೆಗೆ ಇಡೀ ಸಿನಿಮಾ ನಕ್ಕು ಹೋಗ್ತಾನೆ. ಖಂಡಿತವಾಗೂ ಬಂದು ನೋಡಿ, ಫ್ಯಾಮಿಲಿ ನೋಡೋವಂಥ ಸಿನಿಮಾ. ಥ್ಯಾಂಕ್ ಯು ಸೋ ಮಚ್. ನಮಸ್ಕಾರ ಎಲ್ರಿಗೂ. ಫಸ್ಟ್ ಆಫ್ ಆಲ್ ನಾನು ಕವಿರಾಜ್ ಸರ್ ಥ್ಯಾಂಕ್ ಯು ಹೇಳಬೇಕು, ಯಾಕೆಂದರೆ ಈ ಶೋ ಆರ್ಗನೈಸ್ ಮಾಡೋದಕ್ಕೆ. ಅವ್ರು ಈ ಸಿನಿಮಾ ಜೊತೆಯಲ್ಲಿ ಯಾವ ರೀತಿಲೂ ಲಿಂಕ್ ಇಲ್ಲ, ಅವ್ರದ್ದು ಪ್ರೊಡಕ್ಷನ್ನು ಇಲ್ಲ ಅಥವಾ ಫ್ರೆಂಡ್ಸು ಇಲ್ಲ, ಆದರೂ ಕೂಡ ನೋಡಿ ಕವಿ ಸರ್. ಸೊ ನಾನು ನಿಮ್ಮ ಬಗ್ಗೆ ಮಾತಾಡ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ಆರ್ಗನೈಸಿಂಗ್ ದಿಸ್. ಯಾಕೆಂದರೆ ಇಲ್ಲ, ಜೆನ್ಯೂನ್ ಆಗಿ ಇನ್ನೊಬ್ಬರ ಸಿನಿಮಾ ಅಂದರೆ ಬೇರೆಯವ್ರ ಸಿನಿಮಾ ಅಂದರೆ ನೋಡ್ಕೊಂಡು ಚೆನ್ನಾಗಿದೆ ಚೆನ್ನಾಗಿಲ್ಲ ಸೋಷಿಯಲ್ ಮೀಡಿಯಲ್ಲಿ ಬರಿತೀವಿ. ಈ ರೀತಿ ಒಂದು ಶೋ ಆರ್ಗನೈಸ್ ಮಾಡೋದು ಇಟ್ಸ್ ನಾಟ್. ಥ್ಯಾಂಕ್ ಯು ಸೋ ಮಚ್. ನನಗೆ ಸರ್ ಏನು ಹೇಳಿದ್ದು ಅಂದರೆ ಕನ್ನಡ ಸಿನಿಮಾದ ಮೇಲಿರೋ ಪ್ರೀತಿ ಋಣ, ಅದಕ್ಕೋಸ್ಕರ ನಾನು ಇದು ಮಾಡಿದ್ದು. ಜೆನ್ಯೂನ್ ಫಿಲ್ಮು, ಆನೆಸ್ಟ್ ಫಿಲ್ಮು, ಅದಕ್ಕೆ ಎಲ್ಲರೂ ನೋಡಬೇಕು ಅಂತ ನನಗನ್ನಿಸ್ತು. ಸೊ ಥ್ಯಾಂಕ್ ಯು ಸರ್ ಫಾರ್ ಆರ್ಗನೈಸಿಂಗ್. ಥ್ಯಾಂಕ್ ಯು. ಅಯ್ಯೋ, ಆಲ್ವೇಸ್ ಸರ್. ಐ ಲವ್ ದ ಫಿಲ್ಮ್. ನನಗೆ ತುಂಬ ಆನೆಸ್ಟ್ ಆಗಿರೋ ಸಿನಿಮಾ, ತುಂಬ ಸಿಂಪಲ್ ಆಗಿರೋ ಸಿನಿಮಾ ಅಂತ ಅನಿಸ್ತು. ಆ್ಯಂಡ್ ಬಂದ ತಕ್ಷಣ ನಾನು ಕೇಳಿದೆ ವಲ್ವಾರ ಅಂದರೆ ಏನು ಅಂತ ಕೇಳ್ತಾ ಇದ್ದೆ. ನನಗೆ ಗೊತ್ತಾಗಲಿಲ್ಲ. ಒನ್ಸ್ ಐ ಗಾಟ್ ಟು ನೋ ಇಟ್ ಮೀನ್ಸ್ ಫೇವ್ರೆಟಿಸಮ್, ಅಂದರೆ ಫೇವ್ರೆಟ್ ಚೈಲ್ಡ್ ಅಂತ. ನೀವೆಲ್ಲ ನೋಡಿದ್ರಲ್ಲ. ಸೊ ಓಕೆ, ಹೆಂಗೆ ಹೋಗುತ್ತೆ ಸಿನಿಮಾ ನೋಡೋಣ ಅಂದಾಗ ಎಲ್ಲೂ ಕವಿ ಸರ್ ಹೇಳ್ದಂಗೆ ಡ್ರಾಮ್ಯಾಟಿಕ್ ಆಗಿಲ್ಲ. ಬೇರೆ ಸಿನಿಮಾ ಎಲ್ಲ ನೋಡಿದಾಗ ಯು ಫೀಲ್ ಲೈಕ್ ಓಕೆ ವಾಟ್ಸ್ ಹ್ಯಾಪನಿಂಗ್, ತುಂಬ ಕ್ಯೂರಿಯಸ್ ಆಗಿ ನೋಡ್ತೀವಿ. ಈ ಸಿನಿಮಾದಲ್ಲಿ ಲೈಟ್ ಹಾರ್ಟೆಡು. I was feeling very light. I felt very happy watching it. Simple film. Come and watch it and support it. Thank you.